ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2024-25ನೇ ಸಾಲಿಂದ ಇರ್ಬೋದು, ಮತ್ತು ಅದ್ರ ಜೊತೆಗೆ ಈ ಮುಂಚೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ ನಮಗಿನ್ನೂ ಸ್ಕಾಲರ್ಶಿಪ್ ಹಣ ಬಂದಿಲ್ಲ, ಯಾಕೆ ಬಂದಿಲ್ಲ, ಮತ್ತು ಅದು ಬರಬೇಕಾಗಿತ್ತು ಅಂದರೆ ಏನಾದರೂ ಒಂದು ಕ್ರೈಟೀರಿಯಾ ಅಥವಾ ಕಂಡೀಷನ್ ಇದೆ ಏನಂತ ಕೇಳ್ತಿದ್ರಿ. ಎಸ್ ಫ್ರೆಂಡ್ಸ್, ಒಂದು ಕ್ರೈಟೀರಿಯಾ ಕಂಡೀಷನ್ ಇದೆ. ಆ ಕಂಡೀಷನ್ ಫುಲ್ಫಿಲ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೇನಪ್ಪ ಅಂದರೆ ಸ್ಕಾಲರ್ಶಿಪ್ ಹಣ, ವಿದ್ಯಾಸಿರಿ ಹಣ ಇರ್ಬೋದು, ಇವೆರಡು ಹಣ ಕೂಡ ಬರುತ್ತೆ. ಯಾವುದೇ ಕೆಟಗರಿ ಇರ್ಬೋದು, ಸಮಾಜ ಕಲ್ಯಾಣ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಆಮೇಲೆ ಬ್ರಾಹ್ಮಣ ಕೆಟಗರಿಯವರು ಇರ್ಬೋದು, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಬೇರೆ ಯಾವುದೇ ಒಂದು ಕೋರ್ಸ್ ಓದ್ತಾ ಇದ್ರು ಕೂಡ ಏನಪ್ಪ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣ ಯಾಕೆ ಬಂದಿಲ್ಲ ಅಂದರೆ ಸೊ ಅದಕ್ಕೊಂದು ಕಂಡೀಷನ್ ಕೂಡ ಫುಲ್ಫಿಲ್ ಮಾಡಿದರೆ ಆ ಕಂಡೀಷನ್ನ ನೀವು ಫುಲ್ಫಿಲ್ ಮಾಡಿದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಏನದು ಕಂಡೀಷನ್ ಅಂತ ಕೂಡ ಇದ್ರ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 2024-25 ಇರ್ಬೋದು, 25-26ನೇ ಸಾಲಿನ ಇರ್ಬೋದು, ನಿಮಗೆ ಹಣ ಯಾಕೆ ಬಂದಿಲ್ಲ ಅಂದರೆ ನೀವೆಲ್ಲ ಹೇಳಿರ್ತೀರ ಸರ್ ನಮ್ಮದು SC/ST ಕೆಟಗರಿ 1 ಇದೀವಿ, ನಮ್ಮದು 2 ಲಕ್ಷ ರೂಪಾಯಿ ಒಳಗೆ ಇನ್ಕಮ್ ಇದೆ, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಾವು OBC ಕೆಟಗರಿ ಇರುತ್ತೆ, ನಮ್ಮದು 1 ಲಕ್ಷ ರೂಪಾಯಿ ಒಳಗೆ ಇನ್ಕಮ್ ಲಿಮಿಟ್ ಇದೆ. ಆದರೂ ನಮ್ಮದೆಲ್ಲ ಎಲ್ಲ ಸರ್ಟಿಫಿಕೇಟ್ ಕರೆಕ್ಟ್ ಇದೆ, ಆದರೂ ಇನ್ನೂ ಹಣ ಕೂಡ ಬಂದಿಲ್ಲ. ಯಾಕಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ನೊಂದು ಹೊಸದಾಗಿ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ. ಪ್ರತಿ ವರ್ಷ ಇದ್ದಂತೆ ಈ ವರ್ಷವೂ ಕೂಡ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಏನಾದರೂ ನಿಮಗೆ ಸ್ಕಾಲರ್ಶಿಪ್ ಹಣ ಬರಬೇಕಾಗಿತ್ತಂದರೆ ನಿಮಗೆ ಒಂದು ಕಂಡೀಷನ್ ಕೂಡ ಅಪ್ಲೈ ಮಾಡಿ ಕೊಟ್ಟಿದ್ದಾರೆ. ಆ ಕಂಡೀಷನ್ ಏನಪ್ಪ ಅಂದರೆ ಯಾವುದೇ ವಿದ್ಯಾರ್ಥಿ ಇರ್ಬೋದು, ಅಂಥ ಒಂದು ವಿದ್ಯಾರ್ಥಿಗಳಿಗೆ ಕಂಡೀಷನ್ನ ಫುಲ್ಫಿಲ್ ಮಾಡಿದ್ದಾರೆ. ನಿಮಗೇನಪ್ಪ ಅಂದರೆ ನಿಮ್ಮ ಪರ್ಸಂಟೇಜು ಲಿಮಿಟ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಪ್ರತಿ ವರ್ಷ ಜಸ್ಟ್ ಪಾಸ್ ಆದರೆ ಮಾತ್ರ ನಿಮ್ಮ ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಒಂದು ಫಿಕ್ಸ್ಡ್ ಒಂದು ಪರ್ಸಂಟೇಜನ್ನು ಕೂಡ ಮಾಡಿದ್ದಾರೆ. ಅದೇನು ಪರ್ಸಂಟೇಜ್ ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಪರ್ಸಂಟೇಜ್ ಮಾಡಿದ್ದಾರೆ. ಪರ್ಸಂಟೇಜ್ ಕೆಟಗರಿ 1 ವಿದ್ಯಾರ್ಥಿಗಳಾಗಿದ್ದರು ಅಂದರೆ ಅವರಿಗೆ ಮಿನಿಮಮ್ ಅವರು ಹಿಂದಿನ ವರ್ಷದಲ್ಲಿ ಅಥವಾ ಹಿಂದಿನ ಸೆಮೆಸ್ಟರ್ನಲ್ಲಿ ಏನು ಓದಿದ್ದಾರೆ ಅದರಲ್ಲಿ ಏನಪ್ಪ ಅಂದರೆ 50% ಮಿನಿಮಮ್ ಪರ್ಸಂಟೇಜ್ ಮುಖಾಂತರ ಪಾಸ್ ಆಗಿರಬೇಕಾಗತ್ತೆ, ಮಾರ್ಕ್ಸ್ನು ಪಡ್ಕೊಂಡಿರಬೇಕಾಗತ್ತೆ. ಅದೇ OBC ಕೆಟಗರಿಯವರಾಗಿದ್ದರೆ ಮಿನಿಮಮ್ 60% ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕಾಗತ್ತೆ, ಮಿನಿಮಮ್ 60%. ಅವಾಗ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಹಣ ಬರುತ್ತೆ ಅಂತಲೂ ಕೂಡ ಕಂಡೀಷನ್ ಕೂಡ ಅಪ್ಲೈ ಮಾಡಿದ್ದಾರೆ ಫ್ರೆಂಡ್ಸ್. ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾಸಿರಿ ಹಣ ಬರಲಿಕ್ಕೆ ಕೂಡ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ. ಅದು ಏನಪ್ಪ ಅಂದರೆ ಮಿನಿಮಮ್ ಆಗಿ ವಿದ್ಯಾಸಿರಿ ಹಣ ಬರಬೇಕಾಗಿತ್ತಂದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಮಿನಿಮಮ್ ಆಗಿ ವಿದ್ಯಾಸಿರಿ ಹಣ ಬರಬೇಕಾಗಿತ್ತಂದರೆ ನಿಮಗೆ 65% OBC ಕೆಟಗರಿಯವರಿಗೆ ಮತ್ತು ಕೆಟಗರಿ 1 ಅವರಾಗಿದ್ದರೆ 55% ಮಾಡಿರಲೇಬೇಕಾಗತ್ತೆ. ಅವಾಗ ಮಾತ್ರ ಅಂದರೆ ನೀವು ಡೇ ಸ್ಕಾಲರ್ ಆಗಿದ್ದರೆ ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತೇಳಿ 20,000 ರೂಪಾಯಿ ಪ್ರತಿ ವರ್ಷವೂ ನಿಮ್ಮ ಅಕೌಂಟಿಗೆ ವಿದ್ಯಾಸಿರಿ ಹಣ ಬರಬೇಕಾಗಿತ್ತಂದರೆ ಕೆಟಗರಿ 1 ಅವರು 55% ಮಾಡಿರಬೇಕಾಗತ್ತೆ, ಮತ್ತು 2A 2B 3A 3B ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಮಿನಿಮಮ್ 65% ಮಾಡಿರಬೇಕಾಗತ್ತೆ. ಇದು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುವಂಥ ವಿದ್ಯಾಸಿರಿ ಹಣದ ಬಗ್ಗೆ ಹೇಳ್ತಾ ಇರೋದು ಫ್ರೆಂಡ್ಸ್. ಸಾಕಷ್ಟು ಜನ ವಿದ್ಯಾಸಿರಿ ಹಣ ನಮ್ಮದು ಬಂದಿಲ್ಲ, ಯಾಕಂದರೆ 65% ಆಗಿಲ್ಲ, ಹಾಗಾಗಿ ಬಂದಿಲ್ಲ. ಹಾಗೆ ಏನಪ್ಪ ಅಂದರೆ ನಿಮಗೇನಪ್ಪ ಅಂದರೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಬಂದಿಲ್ಲ. ಯಾಕೆ ಅಂದರೆ ಮಿನಿಮಮ್ ನೀವು ಕೆಟಗರಿ 1 ಆಗಿದ್ದರೆ ಅಂದರೆ 50% ಮಾಡಿರಬೇಕಾಗುತ್ತೆ, ಮತ್ತು OBC ಕೆಟಗರಿಯವರಾಗಿದ್ದಂದರೆ ನಿಮಗೆ ಸ್ಕಾಲರ್ಶಿಪ್ ಹಣ ಫೀ ರಿಂಬರ್ಸ್ಮೆಂಟ್ ಆಗಬೇಕಾಗಿತ್ತಂದರೆ 60% OBC ಅವ್ರು ಮಾಡಿರಬೇಕಾಗತ್ತೆ, 50% ಕೆಟಗರಿ 1 ಅವರು ಮಾಡಿರಲೇಬೇಕಾಗತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಹಣ ಮಂಜೂರಾಗೋದಿಲ್ಲ. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು ಸರ್ ನಮ್ಮದು ಮಾಡಿಲ್ಲ, ನಮ್ದು ಬರುತ್ತೋ ಇಲ್ಲ ಅಂತ. ಎಸ್ ಫ್ರೆಂಡ್ಸ್, ಅದನ್ನು ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ PM ಯಶಸ್ವಿ ಸ್ಕಾಲರ್ಶಿಪ್ ಬರಬೇಕಾಗಿತ್ತಂದ್ರೂ ಕೂಡ ಏನಂದರೆ ನಿಮಗೊಂದು ಕಂಡೀಷನ್ ಕೂಡ ಫುಲ್ಫಿಲ್ ಮಾಡಿದ್ದಾರೆ. ಕೆಟಗರಿ 1 ಅವರಾಗಿತ್ತಂದರೆ 60%, OBC ಕೆಟಗರಿಯವರಾಗಿದ್ದರೆ 70%. PM ಯಶಸ್ವಿ ಸ್ಕಾಲರ್ಶಿಪ್ ಹಣ ಬರಬೇಕಾಗಿತ್ತಂದರೆ ನಿಮಗೆ ಈ ಕಂಡೀಷನ್ ಕೂಡ ಅಪ್ಲೈ ಮಾಡಿದ್ದಾರೆ ಹೊಸದಾಗಿ. ಹಾಗಾಗಿ ಇಷ್ಟು ಪರ್ಸಂಟೇಜು ಮಾಡಿದರೆ ಮಾತ್ರ ವಿದ್ಯಾರ್ಥಿಗಳಿಗೆ ಅವರ ಅಪ್ಲಿಕೇಶನ್ನ ಪ್ರೊಸೆಸ್ ಮಾಡಿ ವೆರಿಫೈ ಮಾಡಿ ನಂತರ ಅವ್ರ ಅಮೌಂಟ್ನ ಡಿಸ್ಪರ್ಸ್ ಮಾಡ್ತಾರೆ. ಇಲ್ಲ ಅಂದರೆ ಅಮೌಂಟ್ನ ಬರೋದಿಲ್ಲ ಅಂತ ಕಂಡೀಷನ್ ಕೂಡ ಹಾಕಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಸರ್ ನಮಗೆ ಯಾವ ಥರ ಫಿಕ್ಸ್ ಮಾಡಿದ್ರೆ ಪರ್ಸಂಟೇಜ್ ಏನಂತ. ಮೈನಾರಿಟಿ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಕೂಡ ಮಿನಿಮಮ್ ಹಿಂದಿನ ಸೆಮೆಸ್ಟರ್ನಲ್ಲಿ ಹಿಂದಿನ ಎಕ್ಸಾಮ್ನಲ್ಲಿ 50% ಮಾಡಿರೋದು ಕಡ್ಡಾಯ ಮಾಡಿದ್ರೆ ಮತ್ತು ಯಾವುದು ಬ್ಯಾಕ್ಲಾಗ್ ಕೂಡ ಇರಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್. ಇದು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇರೋದು ಶುಲ್ಕ ಮರುಪಾವತಿ ಯೋಜನೆಗೆ. OBC ಕೆಟಗರಿ ವಿದ್ಯಾರ್ಥಿಗಳಾಗಿದ್ದರಿಂದ 60% ಮಾಡಿರೋದು ಕಡ್ಡಾಯ ಮಾಡಿದ್ದಾರೆ. ಕೆಟಗರಿ 1 ಆಗಿದ್ದರೆ 50%, ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ 50%, ಮತ್ತು ಯಾವುದೇ ಬ್ಯಾಕ್ಲಾಗ್ ಕೂಡ ಇರಬಾರ್ದು ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು ಸರ್ ನಮಗೆ ಸ್ಕಾಲರ್ಶಿಪ್ ಹಣ ಬಂದಿಲ್ಲ ಯಾಕೆ, ಮತ್ತು ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ತಿಳಿಸ್ಕೊಡಿ ಅಂತ. ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.